ಟಿ ಡಿ ಎಸ್ನಲ್ಲಿ ಮುಖ್ಯವಾದ ಇಂಪಾರ್ಟೆಂಟ್ ಟಿ ಡಿ ಎಸ್ನೆಲ್ಲ ಇವಾಗಲೇ ಹೇಳಿದ್ದೇನೆ. ಟಿ ಡಿ ಎಸ್ ಆನ್ ರೆಂಟ್, ಟಿ ಡಿ ಎಸ್ ಆನ್ ಕಾಂಟ್ರಾಕ್ಟರ್, ಟಿ ಡಿ ಎಸ್ ಆನ್ ಪ್ರೊಫೆಷನಲ್ ಚಾರ್ಜಸ್ಸು. 26Qನಲ್ಲಿ ನಾನು ಹೇಳಿದ ಈ ಮೂರು ವೆರಿ ಇಂಪಾರ್ಟೆಂಟು, ಭಾಳ ಇಂಪಾರ್ಟೆಂಟು. ಅದ್ರ ಜೊತೆಗೆ ಇನ್ಯಾವುದೆಲ್ಲ ಇದೆ ಅಂತ ಒಂದು ಸ್ಲೈಟಾಗಿ ಹೇಳ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೆಕ್ಷನ್ 193 ಟಿ ಡಿ ಎಸ್ ಆನ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇಲ್ಲಿ ಟಿ ಡಿ ಎಸ್ ರೇಟ್ 10%. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂದರೆ ಯಾವುದು? ಡಿಬೆಂಚರ್ಸ್ ಆ್ಯಂಡ್ ಬಾಂಡ್ಸ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆ್ಯಂಡ್ ಬಾಂಡ್ಸ್. ಡಿಬೆಂಚರ್ಸ್ ಆದರೆ 5,000 ತನಕ ಲಿಮಿಟ್ ಇರ್ತದೆ. ಬಾಂಡ್ಸ್ ಆದರೆ 10,000 ತನಕ ಲಿಮಿಟ್ ಇರ್ತದೆ. ಅದಕ್ಕಿಂತ ಹೆಚ್ಚಿಗೆ ಇಂಟ್ರೆಸ್ಟ್ ನಿಮಗೆ ಸಿಕ್ಕದಿದ್ದರೆ ನಿಮಗೆ ಯಾರು ನಿಮ್ಮ ಡಿಡಕ್ಟರ್ ಇದ್ದಾರಲ್ಲ, ಪೇಯರ್, ಅವರು 10% ಡಿಡಕ್ಟ್ ಮಾಡಿ ನಿಮಗೆ ಇಂಟ್ರೆಸ್ಟನ್ನು ಕೊಡ್ತಾರೆ. ಇದು ಸೆಕ್ಷನ್ 193. ಇನ್ನು ಸೆಕ್ಷನ್ 194ಅಲ್ಲಿ ಟಿ ಡಿ ಎಸ್ ಆನ್ ಡಿವಿಡೆಂಡ್ಸ್. ಡಿವಿಡೆಂಡ್ ಯಾವುದ್ರ ಮೇಲೆ ಸಿಗ್ತದೆ ಅಂದರೆ ಶೇರ್ ಮೇಲೆ ಸಿಗ್ತದೆ. ನೀವು ಯಾವುದೇ ಕಂಪನಿಯ ಶೇರಿಗೆ ಇನ್ವೆಸ್ಟ್ ಮಾಡಿದರೆ ನಿಮಗೆ ಅವರು ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಾರೆ. ಪೇಮೆಂಟ್ ಮಾಡುವಾಗ 10% ಟಿ ಡಿ ಎಸ್ ಡಿಡಕ್ಟ್ ಮಾಡ್ತಾರೆ. ಅಲ್ಲಿ ಲಿಮಿಟ್ ಸಹ 5,000 ಪರ್ ಆ್ಯನಮ್ ಪರ್ ಫೈನಾನ್ಷಿಯಲ್ ಇಯರ್. 5,000ಕ್ಕಿಂತ ಮೇಲ್ಪಟ್ಟ ಡಿವಿಡೆಂಡ್ಸಿಗೆ 10% ಟಿ ಡಿ ಎಸ್ಸನ್ನು ಡಿಡಕ್ಟ್ ಮಾಡ್ತಾರೆ. ಇನ್ನು ಸೆಕ್ಷನ್ 194A ಟಿ ಡಿ ಎಸ್ ಆನ್ ಇಂಟ್ರೆಸ್ಟ್ ಅದರ್ ದನ್ ಸೆಕ್ಯೂರಿಟೀಸ್. ಮೇಲ್ಗಡೆ ನಾವು ಸೆಕ್ಯೂರಿಟೀಸ್ ಹೇಳಿದ್ದೇವೆ, ಟಿ ಡಿ ಎಸ್ ಆನ್ ಇಂಟ್ರೆಸ್ಟ್ ಸೆಕ್ಯೂರಿಟೀಸ್. 194A ಇದೆ ಅಲ್ಲ, ಅದು ಅದರ್ ದನ್ ಸೆಕ್ಯೂರಿಟೀಸ್. ಇಲ್ಲಿ ಸಹ 10% ಡಿಡಕ್ಟ್ ಮಾಡ್ತಾರೆ. ಆದರೆ ಅದರ್ ದನ್ ಸೆಕ್ಯೂರಿಟೀಸ್ ಅಂದರೆ ಮೇಯ್ನ್ಲಿ ಬ್ಯಾಂಕ್. ನಾವು ಫಿಕ್ಸೆಡ್ ಡೆಪಾಸಿಟನ್ನು ಇಡ್ತೇವೆ ಬ್ಯಾಂಕ್ನಲ್ಲಿ. ನಮಗೆ ಅಗೇನೆಸ್ಟ್ ಫಿಕ್ಸೆಡ್ ಡೆಪಾಸಿಟ್ ನಮ್ಗೆ ಅವರು ಇಂಟ್ರೆಸ್ಟ್ ಕೊಡ್ತಾರೆ. ಇಂಟ್ರೆಸ್ಟ್ ಕೊಟ್ಟಾಗ ಅಲ್ಲಿ ಪೇಮೆಂಟ್ ಮಾಡುವಾಗ, ನಮಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡುವಾಗ ಅವರು ಟಿ ಡಿ ಎಸ್ ಡಿಡಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲಿವರೆಗೆ ಅಂದರೆ 40,000ದವರೆಗೆ ಲಿಮಿಟ್ ಇದೆ. 40,000ಕ್ಕಿಂತ ಜಾಸ್ತಿ ಆದರೆ ಮಾತ್ರ ಅವರು ಟಿ ಡಿ ಎಸ್ಸನ್ನು ಡಿಡಕ್ಟ್ ಮಾಡ್ತಾರೆ. ಆದರೆ ಸೀನಿಯರ್ ಸಿಟಿಜನ್ ಆದರೆ ಆ ಲಿಮಿಟೇಷನ್ 50,000ದವರೆಗೆ ಇದೆ. 50,000ವರೆಗೆ ಲಿಮಿಟೇಷನ್. ಅಬೌವ್ 50,000 ಇಂಟ್ರೆಸ್ಟಿಗೆ ಅವರು 10% ಟಿ ಡಿ ಎಸ್ ಡಿಡಕ್ಟ್ ಮಾಡ್ತಾರೆ. ಅದೇ ಬ್ಯಾಂಕ್ ಬಿಟ್ಟು ಬೇರೆ ಕಡೆ ಆದ್ದಿದ್ರೆ, ಅದರ್ ದನ್ ಬ್ಯಾಂಕ್ಸ್ ಆದಿದ್ದರೆ 5,000 ಲಿಮಿಟು. 5,000ಕ್ಕಿಂತ ಜಾಸ್ತಿ ಆದಾಗ 10% ಟಿ ಡಿ ಎಸ್ಸನ್ನು ಡಿಡಕ್ಟ್ ಮಾಡ್ತಾರೆ. ಇದು ಟಿ ಡಿ ಎಸ್ ಆನ್ ಇಂಟ್ರೆಸ್ಟ್ ಅದರ್ ದೆನ್ ಸೆಕ್ಯೂರಿಟೀಸ್. ಅಂದರೆ ಮೇನ್ಲಿ ಬ್ಯಾಂಕೇ ಇಲ್ಲಿ ಇದರ ಅಂಡರ್ ಬ್ಯಾಂಕ್ ಬರ್ತದೆ. ಅದರ್ ದೆನ್ ಬ್ಯಾಂಕ್ ಫೈನಾನ್ಷಿಯಲ್ ಕಂಪನಿ ಸಹ ಬರ್ತದೆ. 194B ಸೆಕ್ಷನ್ 194B ಇದೆ ಅಲ್ಲ, ಇದು ಟಿ ಡಿ ಎಸ್ ಆನ್ ವಿನ್ನಿಂಗ್ ಫ್ರಮ್ ಲಾಟರೀಸ್ ಆರ್ ಕ್ರಾಸ್ ವರ್ಡ್ ಪಜಲ್ಸ್, ಕಾರ್ಡ್ ಗೇಮ್ಸ್ ಎಕ್ಸೆಟ್ರಾ. ಇಲ್ಲಿ ಡೈರೆಕ್ಟಾಗಿ 30% ಟಿ ಡಿ ಎಸ್ಸನ್ನು ಡಿಡಕ್ಟ್ ಮಾಡ್ತಾರೆ. ನಿಮಗೆ ಲಾಟ್ರಿ ವಿನ್ ಆದರೆ ಅದಕ್ಕೆ 30% ಟಿ ಡಿ ಎಸ್ಸನ್ನು ಡಿಡಕ್ಟ್ ಮಾಡ್ತಾರೆ. ಎಲ್ಲಿದೆ ಲಿಮಿಟು? 10,000. 10,000ಕ್ಕಿಂತ ಜಾಸ್ತಿ ನೀವು ರಿಯಾಲಿಟಿ ಶೋ ಆದರೂ ಸಹ ಇದರ ಅಂಡರೇ ಬರುತ್ತೆ. ರಿಯಾಲಿಟಿ ಶೋ ಅದರಲ್ಲೆಲ್ಲ ಹಣ ನೀವು ವಿನ್ ಆದದ್ದಿದ್ದರೆ ನಿಮಗೆ 10,000ಕ್ಕಿಂತ ಜಾಸ್ತಿ ವಿನ್ ಆಗಿದ್ದರೆ 30% ಟಿ ಡಿ ಎಸ್ಸನ್ನು ಅವರು ಡಿಡಕ್ಟ್ ಮಾಡ್ತಾರೆ. ಸೆಕ್ಷನ್ 194B ಬರ್ತದೆ. ಅದೇ ಸೆಕ್ಷನ್ 194B ಟಿ ಡಿ ಎಸ್ ಆನ್ ವಿನ್ನಿಂಗ್ ಫ್ರಮ್ ರೇಸಸ್, ಹಾರ್ಸ್ ರೇಸಸ್ ಸಹ ಇದು ಸಹ ಗ್ಯಾಮ್ಲಿಂಗ್ ಆ ಟೈಪ್ ಅಂತಹ ರೀತಿಯ ಬರ್ತದೆ, ಅದರ ಅಂಡರ್ ಬರ್ತದೆ. ಗ್ಯಾಮ್ಲಿಂಗ್ ಅಂಡರ್ ಅದು ಸಹ 30% ಆ್ಯಂಡ್ 10,000 ಲಿಮಿಟ್. ಸೆಕ್ಷನ್ 194D ಟಿ ಡಿ ಎಸ್ ಆನ್ ಇನ್ಶೂರೆನ್ಸ್ ಕಮಿಷನ್. ಈಗ ಇನ್ಶೂರೆನ್ಸ್ ಏಜೆಂಟ್ ಆಗಿದ್ದದಿದ್ದರೆ ಅವರಿಗೆ
ಕಮಿಷನ್ ಬರ್ತದೆ. ಇನ್ಶೂರೆನ್ಸ್ ಸೋಲ್ಡ್ ಮಾಡಿದ್ದಕ್ಕೆ ಕಮಿಷನ್ ಬರ್ತದೆ. ಕಮಿಷನ್ ಬಂದಾಗ ನಿಮಗೆ ಕಮಿಷನನ್ನು ಕೊಡುವಾಗ ನಿಮ್ಮ ಕಂಪನಿ, ನೀವು ಯಾರ ಅಂಡರ್ ನೀವು ಏಜೆನ್ಸಿ ತಗೊಂಡಿದ್ದೀರಿ ಅಂತಹ ಕಂಪನಿ, ದೇ ವಿಲ್ ಡಿಡಕ್ಟ್ TDS ಫ್ರಮ್ ಯುವರ್ ಕಮಿಷನ್. ಇವಾಗ ಲಿಮಿಟೇಷನ್ 15,000ಕ್ಕೆ ಫೈನಾನ್ಸಿಯಲ್ 15,000ಕ್ಕಿಂತ ಜಾಸ್ತಿ ಆದದ್ದಿದ್ದರೆ ಅವರು TDS ಡಿಡಕ್ಟ್ ಮಾಡ್ತಾರೆ. 5% ಫಾರ್ ಇಂಡಿವಿಜುವಲ್ ಆ್ಯಂಡ್ HUF. ಈಗ ಇಂಡಿವಿಜುವಲ್ HUF ಏಜೆಂಟ್ ಆದದಿದ್ದರೆ 5% ಡಿಡಕ್ಟ್ ಮಾಡ್ತಾರೆ. ಅದರ್ ಪರ್ಸನ್ ಅಂದರೆ ನಿಮ್ಮದು ಫರ್ಮು, ಕಂಪನಿಯು ಆದದಿದ್ದರೆ, ನೀವು ಏಜೆಂಟ್ ಆಗಿಯೂ ಇವರೇ ಫರ್ಮು ಅಥವಾ ಕಂಪನಿ ಆಗಿದ್ದಲ್ಲಿ ಅವರು ನಿಮಗೆ 10% TDS ಡಿಡಕ್ಟ್ ಮಾಡ್ತಾರೆ. ಸೆಕ್ಷನ್ 194DA, TDS ಆನ್ ಪೇಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ. ಅಲ್ಲಿ ಮೇಲ್ಗಡೆ ಅದು ಕಮಿಷನ್, ಇದು ಪಾಲಿಸಿ. ಅಂದರೆ ನಾನು ಒಂದು ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿರ್ತೇನೆ, 10 ವರ್ಷದ 20 ವರ್ಷದ. ಇವಾಗ ಮೆಚುರಿಟಿ ಆಗ್ತದೆ. ಮೆಚುರಿಟಿ ಆದಾಗ ಎಕ್ಸಾಂಪಲು ನನಗೆ 2 ಲಕ್ಷ ರೂಪಾಯಿ ಮೆಚುರಿಟಿ ಹಣ ಸಿಗುತ್ತೆ. ಆವಾಗ ಅವ್ರು ಏನು ಮಾಡ್ತಾರೆ, 5% TDS ಡಿಡಕ್ಟ್ ಮಾಡ್ತಾರೆ. ಅಂದರೆ ಲಿಮಿಟ್ 1 ಲಕ್ಷ. 1 ಲಕ್ಷಕ್ಕಿಂತ ಮೇಲೆ ನನಗೆ ಮೆಚುರಿಟಿ ಅಮೌಂಟ್ ಸಿಗುತ್ತೆ ಅಂತ ಆದರೆ ಅವರು 5% TDS ಡಿಡಕ್ಟ್ ಮಾಡ್ತಾರೆ. ಮೊದಲು ಈ ಸೆಕ್ಷನ್ ಇರಲಿಲ್ಲ. ಮೊದಲು ಆಮೇಲೆ ಅದನ್ನ 1% ಮಾಡಿದರು, ಇವಾಗ 5% ಮಾಡಿದರು. ಇದು ನಮ್ಮ ಇನ್ಕಮ್ ಅಲ್ಲ, ಬಟ್ ಸ್ಟಿಲ್ ದೇ ಆರ್ ಡಿಡಕ್ಟಿಂಗ್ TDS. ಯಾವುದು? ಸೆಕ್ಷನ್ 194DAಯಲ್ಲಿ. ಇನ್ನು ಸೆಕ್ಷನ್ 194E, TDS ಆನ್ ಪೇಮೆಂಟ್ ನಾನ್ ರೆಸಿಡೆಂಟ್ ಸ್ಪೋರ್ಟ್ಸ್ಮೆನ್ ಆರ್ ಸ್ಪೋರ್ಟ್ಸ್ ಅಸೋಸಿಯೇಷನ್. ಅಂದರೆ ನಾನ್ ರೆಸಿಡೆಂಟ್ NRI ಸ್ಪೋರ್ಟ್ಸ್ಮೆನ್ನು ಅಥವಾ ಸ್ಪೋರ್ಟ್ಸ್ ಅಸೋಸಿಯೇಟ್ಗೆ ಪೇಮೆಂಟ್ ಮಾಡುವಾಗ 20% TDS ಡಿಡಕ್ಟ್ ಮಾಡ್ತಾರೆ. ಎಕ್ಸಾಂಪಲ್ IPLಗೆ ನಾವು ಬೇರೆ ಬೇರೆ ದೇಶದ ಸ್ಪೋರ್ಟ್ಸ್ ಪರ್ಸನ್ ಇಲ್ಲಿ ಬಂದು ಆಡ್ಲಿಕ್ಕೆ ಬರ್ತಾರೆ. ವೈಲ್ ಪೇಯಿಂಗ್ ದೆಮ್, ಯಾರು ಅವರ ಓನರ್ಸು 20% TDS ಡಿಡಕ್ಟ್ ಮಾಡಿ ಅವರಿಗೆ ಕೊಡಬೇಕಾಗತ್ತೆ. ನೋ ಎಕ್ಸಂಪ್ಷನ್ ಲಿಮಿಟ್. ಎಷ್ಟು ಕೊಟ್ಟರು 20% TDS ಡಿಡಕ್ಟ್ ಮಾಡಬೇಕಾಗತ್ತೆ. ಇನ್ನು ಸೆಕ್ಷನ್ 194EE, TDS ಪೇಮೆಂಟ್ ಫಾರ್ ಡೆಪಾಸಿಟ್ ಅಂಡರ್ NSS. ಅಲ್ಲಿ 10% ಲಿಮಿಟ್ 7,500 TDS ಪೇಮೆಂಟ್ ಆನ್ ಡೆಪಾಸಿಟ್ ಅಂಡರ್ NSS ಅಲ್ಲಿ. 194H, TDS ಆನ್ ಕಮಿಷನ್ ಆರ್ ಬ್ರೋಕರೇಜ್. ಕಮಿಷನ್ ಏಜೆಂಟು ಆಗಿದ್ರೆ, ನಾನೀಗ ಕಮಿಷನ್ ಏಜೆಂಟು ಅಥವಾ ಬ್ರೋಕರೇಜ್ ಮಾಡ್ತಾ ಇದ್ದದಿದ್ದರೆ ನನಗೆ ಪೇ ಮಾಡುವವರು TDS ಡಿಡಕ್ಟ್ ಮಾಡಬೇಕಾಗತ್ತೆ. ಎಷ್ಟು? 5% TDS ಡಿಡಕ್ಟ್ ಮಾಡಬೇಕು. ಅಪ್ ಟು 15,000 ಲಿಮಿಟ್ ಇದೆ. ಅದಕ್ಕಿಂತ ಜಾಸ್ತಿ ಆಗ್ತಿದ್ರೆ 5% TDS ಡಿಡಕ್ಟ್ ಮಾಡಲೇಬೇಕಾಗುತ್ತದೆ. ನೆಕ್ಸ್ಟ್ ಸೆಕ್ಷನ್ 194IA, TDS ಆನ್ ಪೇಮೆಂಟ್ ಆನ್ ಟ್ರಾನ್ಸ್ಫರ್ ಆಫ್ ಇಮ್ಮೂವೇಬಲ್ ಪ್ರಾಪರ್ಟಿ ನಾಟ್ ಬೀಯಿಂಗ್ ಎನ್ ಅಗ್ರಿಕಲ್ಚರಲ್ ಲ್ಯಾಂಡ್. ಇಮ್ಮೂವೇಬಲ್ ಪ್ರಾಪರ್ಟಿಯನ್ನು ನಾವೀಗ ಸೇಲ್ ಮಾಡಿದ್ರೆ, ಅಗ್ರಿಕಲ್ಚರ್ ಲ್ಯಾಂಡ್ ಬಿಟ್ಟು ಕಮರ್ಷಿಯಲ್ ಲ್ಯಾಂಡು ಸೇಲ್ ಮಾಡದಿದ್ದರೆ ಪರ್ಚೇಸ್ ಮಾಡುವವನು 1% TDS ಡಿಡಕ್ಟ್ ಮಾಡಬೇಕು. ಲಿಮಿಟೇಷನ್ ಇಸ್ 50 lakh. 50 ಲಕ್ಷಕ್ಕಿಂತ ಜಾಸ್ತಿ ಪೇಮೆಂಟ್ ಮಾಡ್ತಾ ಇದ್ದದಿದ್ದರೆ ನೀವು ಪರ್ಚೇಸ್ ಮಾಡುವಾಗ 1% TDS
ಡಿಡಕ್ಟ್ ಮಾಡಬೇಕು. ಎಕ್ಸಾಂಪಲ್ 1 ಕೋಟಿ ಪ್ರಾಪರ್ಟಿ ನೀವು ಪರ್ಚೇಸ್ ಮಾಡಿದರೆ 1% ಟಿ ಡಿ ಎಸ್ ಡಿಡಕ್ಟ್ ಮಾಡಿ 99 ಲ್ಯಾಕ್ ಮಾತ್ರ ಪೇಮೆಂಟ್ ಮಾಡಬೇಕು. ಆ 1%, ಅಂದರೆ 1 ಲಕ್ಷನ 30 ದಿನದೊಳಗೆ ನೀವು ಚಲನ್ ಕ್ರಿಯೇಟ್ ಮಾಡಿ ಪೇಮೆಂಟ್ ಮಾಡಬೇಕು. ಇಲ್ಲಿ ಇದೊಂದು ಸೆಕ್ಷನ್ ಇದೆಯಲ್ಲ 194IA ಇಲ್ಲಿ ನೆಕ್ಸ್ಟ್ ಮಂತ್ 7th ಟಿ ಡಿ ಎಸ್ ಡಿಡಕ್ಷನ್ 7th ಒಳಗಡೆ ಟಿ ಡಿ ಎಸ್ ಪೇಮೆಂಟ್ ಮಾಡೋದಲ್ಲ. ನಿಮ್ಮ ಟ್ರಾನ್ಸಾಕ್ಷನ್ ಆದ 1 ತಿಂಗಳ ಒಳಗೆ ನೀವು ಟಿ ಡಿ ಎಸ್ ಪೇಮೆಂಟನ್ನು ಮಾಡಬೇಕು. ಆಮೇಲೆ 26Q ಅಲ್ಲಿ ಫೈಲ್ ಮಾಡಬೇಕು. ಇಲ್ಲಿ ಕ್ವಾರ್ಟರ್ಲಿ ಫೈಲಿಂಗ್ ಮಾಡುವುದಲ್ಲ, ಈ ಸೆಕ್ಷನಿಗೆ ಮಾತ್ರ ಕ್ವಾರ್ಟರ್ಲಿ ಫೈಲಿಂಗ್ ಅಲ್ಲ. ಪೇಮೆಂಟ್ ಮಾಡಿದ ತಕ್ಷಣ ಇಮಿಡಿಯೇಟು 26Q ಅಲ್ಲಿ ಫೈಲ್ ಮಾಡಿ ಫಾರ್ಮ್ 16B ನೀವು ಯಾರಿಂದ ಡಿಡಕ್ಟ್ ಮಾಡಿದರೆ ಅವ್ರಿಗೆ ಕೊಡಬೇಕಾಗುತ್ತೆ. 26Q ಅಲ್ಲಿ ಮತ್ತೆ ಉಳಿದ ಎಲ್ಲ ಸೆಕ್ಷನಿಗೂ ಫಾರ್ಮ್ 16A ನಾವು ಇಶ್ಯೂ ಮಾಡ್ತೇವೆ. ಈ ಸೆಕ್ಷನಿಗೆ 194IA ಟಿ ಡಿ ಎಸ್ ಆನ್ ಪೇಮೆಂಟ್ ಆನ್ ಟ್ರಾನ್ಸ್ಫರ್ ಆಫ್ ಇಮ್ಯೂಯಬಲ್ ಪ್ರಾಪರ್ಟಿಗೆ ಮಾತ್ರ ಫಾರ್ಮ್ 16B ನಾವು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೆಕ್ಷನ್ 194LB ಟಿ ಡಿ ಎಸ್ ಆನ್ ಇನ್ಕಮ್ ಬೈ ವೇ ಆಫ್ ಇಂಟ್ರೆಸ್ಟ್ ಆನ್ ಇನ್ಫ್ರಾಸ್ಟ್ರಕ್ಚರಲ್ ಡೆಟ್ ಬಾಂಡ್. ಇಲ್ಲಿ ಇಂಟ್ರೆಸ್ಟ್ ಆನ್ ಇನ್ಫ್ರಾಸ್ಟ್ರಕ್ಚರಲ್ ಡೆಟ್ ಫಂಡ್ ಅಂದರೆ ನೀವು ಯಾವುದಾದ್ರೂ ಇನ್ಫ್ರಾಸ್ಟ್ರಕ್ಚರಲ್ ಡೆಟ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿದ್ದಿದ್ರೆ ನಿಮಗೆ ಅದರ ಮೇಲೆ ಬರುವ ಇಂಟ್ರೆಸ್ಟಿಗೆ 5% ಟಿ ಡಿ ಎಸ್ ಅನ್ನು ಡಿಡಕ್ಟ್ ಮಾಡ್ತಾರೆ. ಇಲ್ಲಿ ಎಕ್ಸಂಪ್ಷನ್ ಲಿಮಿಟ್ ಇಲ್ಲ. ಸೆಕ್ಷನ್ 194LD ಇಲ್ಲಿ ಟಿ ಡಿ ಎಸ್ ಆನ್ ಇನ್ಕಮ್ ಬೈ ವೇ ಆಫ್ ಇಂಟ್ರೆಸ್ಟ್ ಆನ್ ಸರ್ಟೈನ್ ಬಾಂಡ್ಸ್ ಆ್ಯಂಡ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇಲ್ಲಿ ಬಾಂಡ್ಸ್ ಮತ್ತು ಗೌರ್ಮೆಂಟ್ ಸೆಕ್ಯೂರಿಟಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರೆ ಇಲ್ಲಿ ಸಹ ನಿಮಗೆ ಅವರು ಇಂಟ್ರೆಸ್ಟ್ ಪೇಮೆಂಟ್ ಮಾಡುವಾಗ 5% ಟಿ ಡಿ ಎಸ್ ಅನ್ನು ಡಿಡಕ್ಟ್ ಮಾಡ್ತಾರೆ. ಕ್ಯಾಶ್ ಟಿ ಡಿ ಎಸ್ ಆನ್ ಇದು ಸೆಕ್ಷನ್ 194N ಟಿ ಡಿ ಎಸ್ ಆನ್ ಪೇಮೆಂಟ್ ಆಫ್ ಸರ್ಟೈನ್ ಅಮೌಂಟ್ಸ್ ಇನ್ ಕ್ಯಾಶ್. ಬ್ಯಾಂಕಿಂಗ್ ಕಂಪನಿ, ಕೋಆಪರೇಟಿವ್ ಬ್ಯಾಂಕ್, ಪೋಸ್ಟ್ ಆಫೀಸ್ ಅಲ್ಲಿ ಕ್ಯಾಶ್ ಪೇಮೆಂಟ್ ನೀವು ಮಾಡಿದ್ದಿದ್ರೆ ಎಷ್ಟು 1 crore ತನಕ ಲಿಮಿಟ್ 1 crore, ಅದಕ್ಕಿಂತ ಹೆಚ್ಚಿಗೆ ಮಾಡಿದ್ದಿದ್ರೆ 2% ಟಿ ಡಿ ಎಸ್ ಅನ್ನು ಕಟ್ಟಬೇಕಾಗುತ್ತೆ ನೀವು ಇಲ್ಲಿ ಸೆಕ್ಷನ್ 194N ಅಲ್ಲಿ. ಹೀಗೆ 26Q ಇದೆಯಲ್ಲ, ಇಲ್ಲಿ 26Qನಲ್ಲಿ ನಾನು ನಿಮಗೆ ಹೇಳಿದ್ದ ಪ್ರೊಫೆಷನಲ್ ಫೀ, ಕಾಂಟ್ರಾಕ್ಟರ್, ರೆಂಟ್, ಕಮಿಷನ್, ಇಂಟ್ರೆಸ್ಟ್ ಮತ್ತು ಇವಾಗ ಎಕ್ಸ್ಪ್ಲೈನ್ ಮಾಡಿದ ಅನೇಕ ಸೆಕ್ಷನ್ನು 26Q ಅಲ್ಲಿ ಬರ್ತದೆ. ಫಾರ್ಮ್ 16A 26Q ಅಲ್ಲಿ ನಾವು ಡೌನ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಕ್ಸೆಪ್ಟ್ ಪೇಮೆಂಟ್ ಆಫ್ ಇಮ್ಮೂವೇಬಲ್ ಪ್ರಾಪರ್ಟಿ ಅಲ್ಲಿ ಮಾತ್ರ ಫಾರ್ಮ್ 16B ನಾವು ಸಬ್ಮಿಟ್ ಮಾಡಬೇಕಾಗತ್ತೆ. ಈ ಮುಂದಿನ ಕ್ಲಾಸ್ನಲ್ಲಿ 27Q ಮತ್ತು 27EQ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಮತ್ತು ಮುಂದಿನ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಸೆಕ್ಷನ್ 44 ಬಗ್ಗೆ ಎಕ್ಸ್ಪ್ಲೈನ್ 44AD, ADA ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.